ನಮಗೆ ಜೂನ್ ತಿಂಗಳು ಬಂತು ಅಂತ ಹೇಳಿದ್ರೆ ಸ್ಕೂಲ್ ಫೀಸ್ ಕಟ್ಟೋದೇ ನಮ್ದೊಂದು ದೊಡ್ಡ ಚಿಂತೆಯಾಗಿರುತ್ತೆ. ಈ ಟೈಮಲ್ಲಿ ನಾವು ಮಾಮೂಲಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಂಘದಿಂದ ಸಾಲ ಪಡ್ಕೊತೀವಿ ಅಲ್ವಾ. ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಿಂದ ಲೋನ್, ಇಲ್ಲ ಅಂತ ಹೇಳಿದ್ರೆ ಕೈ ಸಾಲನಾದ್ರೂ ನಾವು ಪಡ್ಕೊಂಡು ನಾವು ಮಕ್ಕಳ ಸ್ಕೂಲ್ ಫೀಸ್ ನ ಕಟ್ಟಲಿಕ್ಕೆ ನೋಡ್ತೀವಿ. ಹೀಗೆ ನಾವು ಮಾಡೋಕ್ಕಿಂತ 1 ವರ್ಷಕ್ಕಿಂತ ಮುಂಚೆನೆ ನಾವು ಅದಕ್ಕೆ ತಯಾರಿ ಮಾಡ್ಕೋಬೇಕು. ಅದು ಹೇಗೆ ಈಗ ನೀವು ಹೇಳ್ತೀರಾ 1 ವರ್ಷಕ್ಕಿಂತ ಮುಂಚೆನೆ ನಮಗೆ ಅಷ್ಟು ದುಡ್ಡು ಇರುತ್ತಾ, ಅಷ್ಟು ದುಡ್ಡು ಸೇವ್ ಮಾಡಕ್ಕಾಗುತ್ತಾ ಅಂತ. ಇಲ್ಲ ಫ್ರೆಂಡ್ಸ್, ಹಾಗಲ್ಲ. 1 ವರ್ಷದಿಂದ ಈಗ ನಮಗೆ ನೆಕ್ಸ್ಟ್ ಇಯರ್ ನಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕು ಅಂತ ನಮ್ಗೆ ಗೊತ್ತು. ಎಷ್ಟು ಫೀಸ್ ಆಗುತ್ತೆ ಆಲ್ಮೋಸ್ಟ್ ನಮ್ಗೊಂದು ಅಂದಾಜು ಇರುತ್ತೆ ಎಷ್ಟು ಫೀಸ್ ಆಗ್ಬೋದು ಅಂತ ಹೇಳ್ಬೋದು ಅಲ್ವಾ. ಆಗ ನಾವು ಅದಕ್ಕೆ ಅನುಗುಣವಾಗಿ ಈಗ ಒಂದು 25,000 ರೂಪಾಯಿ ಅಂತ ಅನ್ಕೊಳ್ಳೋಣ. 25,000 ರೂಪಾಯಿ ಮಕ್ಕಳ ಫೀಸ್ ಅಂತ ಅನ್ಕೊಂಡಿದ್ದಾಗ ನಾವು 25,000ನ ಹೇಗೆ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾನು 25,000 ರೂಪಾಯಿ ಫೀಸ್ ಅಂತ ಒಂದು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಕಳಿಗೆ ನಿಮಗೆ ಎಷ್ಟು ಫೀಸ್ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಅದ್ರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡಿ ಹೇಗೆ ನೀವು ಸೇವ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಐಡಿಯಾಗಳನ್ನ ನಿಮ್ಗೆ ತಿಳಿಸ್ಕೊಡಿ. 25,000 ರೂಪಾಯಿ ಸೇವ್ ಮಾಡೋ ಐಡಿಯಾನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನೋಡಿ, ನಮಗೆ ನಾವು ವಾರಕ್ಕೆ ಸಂಬಳ ಪಡೆಯೋರಾದ್ರೆ ಈಗ ತಿಂಗಳಿಗೆ ಸಂಬಳ ಪಡೆಯೋರಾದ್ರೂ ಪರವಾಗಿಲ್ಲ, ವಾರಕ್ಕೆ ಸಂಬಳ ಪಡೆಯೋರಾದ್ರೂ ಪರವಾಗಿಲ್ಲ, ಎರಡು ನಾನು ಹೇಳ್ಕೊಡ್ತಾ ಇದ್ದೀನಿ. ಈಗ ವಾರಕ್ಕೆ ಸಂಬಳ ಪಡೆಯೋರಾದ್ರೆ ನಮಗೆ ಒಂದು ವಾರಕ್ಕೆ ಆಲ್ಮೋಸ್ಟ್ 2,000, 2,500, 2,500 ರೂಪಾಯಿ, 2,700 ರೂಪಾಯಿ ಸಿಗ್ಬೋದು ಒಂದು ವಾರಕ್ಕೆ. ಒಟ್ಟಿಗೆ ನಮಗೆ ಒಂದು ವಾರಕ್ಕೆ ಅಷ್ಟು ಅಮೌಂಟ್ ಸಿಕ್ಕಿದಾಗ ನಾವು ಯಾವ ದಿನ ನಮಗೆ ಸಿಗುತ್ತೆ, ಈಗ ಶುಕ್ರವಾರ ನಮಗೆ ಪೇಮೆಂಟ್ ಬರುತ್ತೆ ಅನ್ಕೊಳ್ಳಿ, ಆ ದಿನ ನಾವು 360 ರೂಪಾಯಿ, ಆ ದಿನ ಸಿಕ್ಕಿದ ಕೂಡಲೇ 360 ರೂಪಾಯಿನ ಎತ್ತಿಟ್ಕೋಬೇಕು. ಎತ್ತು ಒಂದು ಡಬ್ಬದಲ್ಲಿ ಸೇಫ್ ಆಗಿ ಇಟ್ಕೊಳ್ಳಿ. ಈ ಡಬ್ಬ ಸ್ಕೂಲ್ ಫೀಸಿಗೆ ಅಂತ ಹೇಳಿ ಒಂದು ಡಬ್ಬ ಮಾಡ್ಕೊಳ್ಳಿ. ಡಬ್ಬ ಮಾಡ್ಕೊಂಡು ಅದಕ್ಕೆ ನೀವು ಆಗ್ತಾ ಬನ್ನಿ. ಓಕೆನಾ. ಈಗ 360 ರೂಪಾಯಿ ಒಂದು ದಿನ ಹಾಕಿ. ನೆಕ್ಸ್ಟ್ ಬಾಕಿ 6 ದಿನ ಇರುತ್ತೆ. ಈಗ ಒಂದು ದಿನ 360 ರೂಪಾಯಿ ಆಯ್ತು. ವಾರದಲ್ಲಿ 7 ಡೇಸ್ ಅಲ್ಲಿ 1 ಡೇ ನಾವು 360 ರೂಪೀಸ್ ಹಾಕಿದ್ವಿ. ನೆಕ್ಸ್ಟ್ ಡೇ 20 ರೂಪಾಯಿ ಹಾಕ್ಬೇಕು. 6 ದಿನ ನಾವು 20 ರೂಪಾಯಿ. ಈ 20 ರೂಪಾಯಿ ನಮಗೆ ದಿನ ಖರ್ಚಲ್ಲಿ ನಾವು ದಿನ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಕುರ್ಕುರೆ ತಗೊಳ್ಳೋದು, ಹೀಗೆ ಅನಾವಶ್ಯಕ ಏನ್ ಖರ್ಚುಗಳಿದೆ ಅದನ್ನ ನಾವು ಕಂಟ್ರೋಲ್ ಮಾಡ್ಕೊಂಡು ಬರೀ 20 ರೂಪಾಯಿನ ನಾವು ದಿನ ಸೇವ್ ಮಾಡ್ಕೊಂಡು ಬರ್ಬೇಕು. ಬರೀ 6 ದಿನ ಸೇವ್ ಮಾಡ್ಕೊಳ್ಳಿ. 6 ದಿನ ಸೇವ್ ಮಾಡ್ಕೊಂಡು ನಮಗೆ 120 ರೂಪಾಯಿ ಸಿಕ್ತು. ಈಗ ನಮಗೆ 480 ರೂಪಾಯಿ ಆಯ್ತು ಒಂದು ವಾರದಲ್ಲಿ. ಈ 480 ರೂಪಾಯಿ ಈ ಬಾಕ್ಸ್ ಅಲ್ಲಿ ಈಗ ಸೇವ್ ಆಯ್ತಲ್ವಾ. ಈ ಬಾಕ್ಸ್ ಇಂದ ನೀವು ಇದನ್ನ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ. ನಮ್ಗೆ ಸ್ಕೂಲ್ ಫೀಸಿಗೆ ಅಂತ ಹೇಳಿ ಪರ್ಪಸ್ ಆಗಿ ಒಂದು ಅಕೌಂಟ್ ಅನ್ನ ನಾವು ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡಿ. ಯಾಕೆ ಪೋಸ್ಟ್ ಆಫೀಸ್ ಅಲ್ಲಿ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಈ ಡಬ್ಬದಲ್ಲಿ ಇಟ್ರೆ ಬರೀ ಈ ಪಿಗಿ ಬ್ಯಾಂಕ್ ಅಲ್ಲಿ ಇಟ್ರೆ ಇದಕ್ಕೆ ಬಡ್ಡಿ ಸಿಗೋದಿಲ್ಲ. ನಾವು ನಮ್ಮ ದುಡ್ಡನ್ನ ಬೆಳೆಸಕ್ಕೆ ನಾವು ಟ್ರೈ ಮಾಡ್ಬೇಕು. ಹಾಗಾಗಿ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ನಿಮ್ಮ ಹತ್ರದ ಬ್ಯಾಂಕ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಪರವಾಗಿಲ್ಲ, ನೀವು ಒಂದು ಅಕೌಂಟ್ ಅನ್ನ ಓಪನ್ ಮಾಡಿ ಈ 480 ರೂಪಾಯಿನ ಇದಕ್ಕೆ ಹಾಕಿ. 480 ರೂಪಾಯಿನ ವಾರಕ್ಕೆ ನಮ್ಮದಲ್ಲಿ ಸಿಗುವ 480 ರೂಪಾಯಿನ ವಾರ ಪೋಸ್ಟ್ ಆಫೀಸಿಗೆ ಅಥವಾ ಬ್ಯಾಂಕ್ ಅಕೌಂಟ್ಗೆ ಆಗ್ತಾ ಬನ್ನಿ. ಓಕೆನಾ. ಈಗ ನಾವು 480 ರೂಪಾಯಿನ 1 ಇಯರ್ ನಾವು ಸೇವ್ ಮಾಡ್ಬೇಕು. 1 ಇಯರ್ ಸೇವ್ ಮಾಡಿದ್ರೆ 480ನ 52 ವಾರ ಬರುತ್ತೆ. ಒಂದು ವರ್ಷಕ್ಕೆ ನಮ್ಗೆ 52 ವಾರ ಬರುತ್ತೆ. 52 ವಾರದಲ್ಲಿ ನಮಗೆ 24,960 ರೂಪಾಯಿ ಸಿಗ್ತದೆ. 24,960 ರೂಪಾಯಿ ಸಿಗ್ತದೆ. ಇದನ್ನ ನಾವು ಈ ಡಬ್ಬದಲ್ಲಿ ಸೇವ್ ಮಾಡ್ಕೊಂಡು ಹೋಗ್ತೀನಿ, ನನಗೆ ಬ್ಯಾಂಕಿಗೆ ಹೋಗಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಮಗೆ ಇಷ್ಟು ಅಮೌಂಟ್ ಸಿಗುತ್ತೆ. ಅದೇ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ನಿಮ್ಮ ಅಕೌಂಟ್ ಅಲ್ಲಿ ನೀವು ಸೇವ್ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಇದಕ್ಕೆ 24,960 ರೂಪಾಯಿಗೆ ಒಂದು ಪ್ಲಸ್ 500 ರೂಪಾಯಿಂದ 600 ರೂಪಾಯಿವರೆಗೂ ನಮಗೆ ಬಡ್ಡಿನೇ ಸಿಗುತ್ತೆ. ಈಗ ನಮಗೆ ಈ ದುಡ್ಡು ಸಾಕಲ್ವಾ ನಮ್ಮ ಸ್ಕೂಲ್ ಫೀಸಿಗೆ? ಆಯ್ತಾ. ಇನ್ನು ನೆಕ್ಸ್ಟ್ ನಾವು ತಿಂಗಳಿಗೆ ನಾವು ಸಂಬಳ ಪಡೆಯೋರಾದ್ರೆ, ತಿಂಗಳಿಗೆ ನಾವು ಪೇಮೆಂಟ್ ಪಡೆಯೋರಾದ್ರೆ ನಾವೀಗ 480 ನಮಗೆ ವಾರ ಕಟ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ಒಂದು ಕೆಲಸ ಮಾಡಿ. 480 ಇಂಟು 4 ವಾರ ಹಾಕೋದು. 4 ವಾರ ನಾವು 480 ರೂಪಾಯಿ ತೆಗೆದಿಟ್ಟು ನಮಗೆ ಆಲ್ಮೋಸ್ಟ್ 2,000 ರೂಪಾಯಿ ಆಗ್ತದೆ. 1,970 ರೂಪಾಯಿನೂ ಆಗುತ್ತೆ. 2,000 ರೂಪಾಯಿ ತೆಗೆದುಕೊಳ್ಳಿ. 2,000 ರೂಪಾಯಿಗೆ ನಾವು ಒಂದು ಆರ್.ಡಿ.ನ ಓಪನ್ ಮಾಡೋಣ. ಈಗ ನೀವು ಈ SB ಅಲ್ಲಿ ಇಟ್ರೆ ನಿಮಗೆ ಬರೀ ಇಷ್ಟು ಮಾತ್ರ ನಿಮಗೆ ಬಡ್ಡಿ ಸಿಗುತ್ತೆ. ಅದೇ ಈ SB ಅಲ್ಲಿ ಬರೀ 4% ಬಡ್ಡಿ ಇರುತ್ತೆ. 4% ಬಡ್ಡಿ ಇರುತ್ತೆ. ಅದೇ ನೀವು RD ಅಕೌಂಟ್ ಓಪನ್ ಮಾಡೋದಾದ್ರೆ ನೀವು ಸುಮಾರು ಅದರಲ್ಲಿ 6.5% ಇಂದ 7% ವರೆಗೂ ನಮಗೆ RD ಅಲ್ಲಿ ಸಿಗುತ್ತೆ. ಆಗ ನಮಗೆ ಸುಮಾರು 800 ರೂಪಾಯಿಯಿಂದ 1,000 ರೂಪಾಯಿವರೆಗೂ ನಮಗೆ ಬರೀ ಬಡ್ಡಿನೇ ಸಿಗುತ್ತೆ. ಸೇಮ್ ಅಮೌಂಟ್, ನಾವು ಸೇವ್ ಮಾಡೋದು ಅಮೌಂಟ್ ಸೇಮ್ ಆಗಿರುತ್ತೆ. ಬಟ್ ನಮ್ಮ ದುಡ್ಡು ಬೆಳೆದು ಅಲ್ಲಿ ಬಡ್ಡಿ ಜಾಸ್ತಿ ಆಗುತ್ತೆ. ಓಪನ್ ಮಾಡಿದ್ರೆ ನಾವು ಇನ್ನು ಸ್ವಲ್ಪ ಅಮೌಂಟ್ ನ ಜಾಸ್ತಿ ಪಡ್ಕೋಬಹುದು. ಆದ್ರೆ ನಾವು ದಿನ ಸೇವ್ ಮಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಈ SB ಅಕೌಂಟ್ ಅಲ್ಲಿ ಹಾಕೋದು ಬೇಕಾದ್ರೆ. ಯಾಕೆಂತ ಹೇಳಿದ್ರೆ ನಮಗೆ ತಿಂಗಳಿಗೆ 2,000 ರೂಪಾಯಿ ಕಟ್ಟೋದು ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ನಮಗೆ 480 ರೂಪಾಯಿ SB ಅಲ್ಲಿ ಸೇವ್ ಮಾಡ್ಕೊಂಡು ಬನ್ನಿ. ಯಾಕೆಂತ ಹೇಳಿದ್ರೆ ವಾರ RD ಅಲ್ಲಿ ಹಾಕಕ್ಕಾಗೋದಿಲ್ಲ. RD ಅಕೌಂಟ್ ನ ಓಪನ್ ಮಾಡಿದ್ರೆ ನಾವು ತಿಂಗಳಿಗೆ ಒಂದ್ಸತಿ ಅಷ್ಟೇ ಅಮೌಂಟ್ ಈಗ 2,000 ರೂಪಾಯಿನೇ ನಾವು ವರ್ಷ ಪೂರ್ತಿ ಕಟ್ಕೊಂಡು ಹೋಗ್ಬೇಕು. ಅದರಲ್ಲಿ ಚೇಂಜ್ ಮಾಡಿ ಕಟ್ಟಕ್ಕಾಗೋದಿಲ್ಲ. ಹಾಗಾಗಿ ನೀವು SB ಅಕೌಂಟ್ ಅಲ್ಲಿ ಹಾಕೊಂಡು ಬನ್ನಿ. ಆಗ ಅದರಲ್ಲಿ ನಮಗೆ 4% ಇಂಟ್ರೆಸ್ಟ್ ಆಗಿ ನಮಗೆ ಆಲ್ಮೋಸ್ಟ್ 25,000ಕ್ಕಿಂತ ಜಾಸ್ತಿನೇ ಸಿಗುತ್ತೆ. ಓಕೆನಾ. ಹೀಗೆ ನೀವು ಟ್ರೈ ಮಾಡ್ಕೊಂಡು ಬನ್ನಿ. ಹೀಗೆ ನೀವು ಮಾಡೋದ್ರಿಂದ ನೀವು ಸಾಲದಿಂದ ಮುಕ್ತಿ ಪಡಿತೀರಾ. ನೀವು ಆ ಟೈಮಲ್ಲಿ ಸ್ಕೂಲ್ ಟೈಮಲ್ಲಿ ನಾವು ಏನ್ ಸಾಲ ಪಡಿತೀವೋ ಅದನ್ನ ನಾವು
ಕಮ್ಮಿ ಮಾಡ್ಬೇಕು, ಅದನ್ನ ನಾವು ಸಾಲ ಪಡ್ಕೋಬಾರ್ದು ಅಂತಿದ್ರೆ ನಾವು ಈ ಮೆಥಡ್ ನ ನಾವು ಯೂಸ್ ಮಾಡ್ಕೊಂಡು ಬಂದ್ರೆ ಈ ಮೆಥಡ್ ನ ನಾವು 1 ವರ್ಷಕ್ಕಿಂತ ಹಿಂದೆನೆ ನಾವು ಯೋಚನೆ ಮಾಡೋಣ. ನೆಕ್ಸ್ಟ್ ವರ್ಷಕ್ಕೆ ನಾವು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಬೇಕಲ್ವಾ. ಈ ಚಿಕ್ಕ ಅಮೌಂಟ್ ನ ನಾವು ಸೇವ್ ಮಾಡ್ಕೊಂಡು ಬಂದ್ರೆ ನಮ್ಗೆ ವರ್ಷದ ಕೊನೆಯಲ್ಲಿ ಇಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಅಲ್ವಾ. ಇದೇ ದುಡ್ಡನ್ನ ನೀವು ಈಗ ನಾನು ಸ್ಕೂಲ್ ಫೀಸ್ ಕಟ್ಲಿಕ್ಕೆ ನಾನು 25,000 ರೂಪಾಯಿ ನಾನು ಸಾಲ ತಗೊಳ್ತೀನಿ, ನಾನು ಸೇವ್ ಮಾಡೋದಿಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಈ 25,000ಕ್ಕೆ ನೀವು ಒಂದು ತಿಂಗಳಿಗೆ 1% ಬಡ್ಡಿ ಅನ್ಕೊಳ್ಳಿ ಸಂಘದಲ್ಲಿ, ಆಯ್ತಾ. ಆಗ 1 ವರ್ಷಕ್ಕೆ 12% ಬಡ್ಡಿ ಆಯ್ತು. ನೀವು ಆಲ್ಮೋಸ್ಟ್ 25,000ಕ್ಕೆ ನೀವು ಒಂದು 1,500 ರೂಪಾಯಿಂದ 1,600 ರೂಪಾಯಿವರೆಗೂ ನೀವು ಬಡ್ಡಿನೇ ಕಟ್ಬೇಕಾಗ್ತದೆ. ಆಗ 26,500 ರೂಪಾಯಿ ನೀವು ಬಡ್ಡಿನೇ ಕಟ್ಬೇಕು ಅಲ್ವಾ. ಹಿಂಗಿರ್ಬೇಕಾದ್ರೆ ನೀವು ಈ ಸಾಲ ತಗೊಂಡು ನೀವು ನಿಮ್ಮ ಕೈಯಿಂದ ನೀವು ಬಡ್ಡಿಯಾಗಿ ದುಡ್ಡನ್ನ ಕಟ್ಟೋಕ್ಕಿಂತ ನೀವು ಇದೇ ರೀತಿ ಒಂದು ಚಿಕ್ಕ ಪ್ಲಾನ್ ಮಾಡ್ಕೊಳ್ಳಿ. ಚಿಕ್ಕ ಪ್ಲಾನ್ ಮಾಡ್ಕೊಂಡ್ರೆ ನೀವು ಸಾಲ ಪಡೆಯದೇನೆ ನಿಮಗೆ ಸರ್ಕಾರದಿಂದ ಬಡ್ಡಿಯ ರೂಪದಲ್ಲಿ ನಿಮಗೆ ದುಡ್ಡು ಸಿಗುತ್ತೆ. ಆಗ ಯೋಚನೆ ಮಾಡಿ, ಇದೇ ತಾನೇ ಬೆಟರ್. ನಮ್ಮ ಲೈಫ್ ಅಲ್ಲಿ ನಾವು ಆದಷ್ಟು ಸಾಲ ಮಾಡದೆ ನಾವು ನಮ್ಮ ಲೈಫ್ ನ ಮುಂದೆ ತಗೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್. ಹಾಗಾಗಿ ನೀವು ಇವತ್ತಿನಿಂದನೇ ಈ ಚಿಕ್ಕ ಒಂದು ಸೇವಿಂಗ್ ಟಿಪ್ಸ್ ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಮಕ್ಕಳ ಫೀಸ್ ಅನ್ನ ನೆಕ್ಸ್ಟ್ ವರ್ಷಕ್ಕೆ ಸಾಲ ಮಾಡದೇನೆ ಫೀಸ್ ಅನ್ನ ಕಟ್ಟಲಿಕ್ಕೆ ಟ್ರೈ ಮಾಡಿ. ನಾವು ಹೆಣ್ಮಕ್ಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ನಾವು ಧೈರ್ಯವಾಗಿ ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಹಲವಾರು ಟಿಪ್ಸ್ ಅಂಡ್ ಟ್ರಿಕ್ಸ್ ನಾನು ನನ್ನ ವಿಡಿಯೋದಲ್ಲಿ ಆಗ್ತಾ ಇರ್ತೀನಿ. ಬನ್ನಿ ನನ್ನ ಜೊತೆಯಾಗಿ ಒಟ್ಟಿಗೆ ಬೆಳೆಯೋಣ.